ಮೈಸೂರಿನ ಹೊರವಲಯದಲ್ಲಿ ತಡರಾತ್ರಿ ರೇವ್ ಪಾರ್ಟಿ ನಡೀತಾ ಇತ್ತು. ಮೈಸೂರು ಜಿಲ್ಲಾ ಪೊಲೀಸರು ರೇಡ್ ಮಾಡ್ತಾರೆ. ಸುಮಾರು 150 ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾದ ಸಂಭ್ರಮ ಒಂದು ಕಡೆಯಲ್ಲಾದ್ರೆ ಮೈಸೂರಿನ ಹೊರವಲಯದಲ್ಲಿ ಬಿಂದಾಸ್ ಆಗಿ ರೇವ್ ಪಾರ್ಟಿ ಮಾಡ್ತಾ ಇದ್ದಂತಹ ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು. ಕಾರ್ಯಾಚರಣೆಯ ವೇಳೆ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಸ್ಕೇಪ್ ಆಗೋದಕ್ಕೆ ಅಲ್ಲಿದ್ದಂಥ ಕೆಲವರು ಪ್ರಯತ್ನ ಪಟ್ಟಾಗ ಪೊಲೀಸರನ್ನ ಹಿಡಿಯೋದಕ್ಕೆ ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಡಿಷನಲ್ SP ನಾಗೇಶ್, DYSP ಕರೀಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. 150ಕ್ಕೂ ಹೆಚ್ಚು ಯುವಕರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆಯೂ ಪೊಲೀಸರು ಈಗ ಮಾಹಿತಿಯನ್ನು ಕೊಡ್ತಿದ್ರು. ನಶೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವತಿಯರು 50 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಸ್ರೇಲ್ನಿಂದ ಬಂದಿದ್ದ ರ್ಯಾಪರ್ ಗ್ರೇನ್ ರಿಪ್ಪರ್ ಕೂಡ ಇದ್ರು. ಒಬ್ಬರಿಗೆ ಇನ್ನೂ 2,000 ರೂಪಾಯಿ ಎಂಟ್ರಿ ಫೀಸ್ ಅಂತೆ. ಒಬ್ಬರಿಗೆ 2,000 ರೂಪಾಯಿ ಎಂಟ್ರಿ ಫೀಸನ್ನು ಆಯೋಜಕರು ನಿಗದಿ ಮಾಡಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎದ್ದು ಬಿದ್ದು ಓಡಿದ್ರು. ಆ ನಂತರ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡ್ರು. ಕೆಲವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ FSL ಅಧಿಕಾರಿಗಳ ತಂಡ ಮೊಕ್ಕಾಂ ಹೂಡಿದೆ, ಪರಿಶೀಲನೆಯನ್ನು ಮಾಡ್ತಾ ಇದೆ. ನಿನ್ನೆ ತಡರಾತ್ರಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿಗೆ ಸೀಮಿತ ಆಗಿತ್ತು ರೇವ್ ಪಾರ್ಟಿ ಹೊರವಲಯಕ್ಕೆ. ಆದರೆ ಈಗ ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ಅಂಥವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಆಯೋಜಕರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ? ಪ್ರಾಥಮಿಕವಾಗಿ ಏನೆಲ್ಲ ವಿವರ ಇದೆ ವಿನೋದ್? ರಂಜಿತ್, ಈಗಾಗಲೇ ಈ ಒಂದು ಪಾರ್ಟಿಯ ಬಗ್ಗೆ ಪೊಲೀಸರು ಈಗಾಗಲೇ ಒಂದು ವಿಚಾರಣೆ ಶುರು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನ ಹೊರವಲಯದ ಇರುವಂತಹ ಖಾಸಗಿ ತೋಟದ ಮನೆಯಲ್ಲಿ ಈ ಒಂದು ಪಾರ್ಟಿ ನಡೀತಾ ಇತ್ತು. ಆದ್ರೆ ಬೆಂಗಳೂರಿಗೆ ಸೀಮಿತ ಆಗಿದ್ದಂತಹ ಈ ಒಂದು ರೇವ್ ಪಾರ್ಟಿಗಳು ಮೈಸೂರಿಗೂ ಕಾಲಿಡ್ತಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೇವಲ ಲಿಕ್ಕರ್ ಮಾತ್ರ ಸಿಗ್ತಾ ಇತ್ತಾ, ಅಥವಾ ಮಾದಕ ದ್ರವ್ಯ ಇರ್ಬೋದು, ಮಾದಕ ವಸ್ತುಗಳು ಇರ್ಬೋದು, ಗಾಂಜಾಗಳು ಸಪ್ಲೈ ಆಗಿದ್ಯಾ, ಇದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟಿರುವಂತಹ SP ವಿಷ್ಣುವರ್ಧನ್ ಅವರು ಕೂಡ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಮಾದರಿಯ ವಸ್ತುಗಳು ಯಾವುದು ಕೂಡ ಸಿಕ್ಕಿಲ್ಲ. ಬದಲಿಗೆ ಲಿಕ್ಕರ್, ಸಿಗರೇಟ್ ವಸ್ತುಗಳು ಸಿಕ್ಕಿದೆ. ಸೊ ಅದನ್ನ ವಶಕ್ಕೆ ಪಡೆದು ಜೊತೆಗೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚಿನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ರಕ್ತದ ಮಾದರಿಗಳೆಲ್ಲ ಈಗಾಗಲೇ ಸ್ಯಾಂಪಲ್ಸ್ ತೆಗೆದುಕೊಳ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಆ ಒಂದು ಸ್ಥಳ ಏನಿದೆ ಮೈಸೂರಿನ ಕಬಿರಿಯ KRS ಕ್ವಾರ್ಟರ್ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸ್ಥಳಕ್ಕೆ ಪರ್ಮಿಷನ್ ಕೊಟ್ಟಂತಹ ಆ ಜಮೀನಿನ ಮಾಲೀಕ ಇರಬಹುದು, ಜೊತೆಗೆ ಪಾರ್ಟಿಯನ್ನು ಆಯೋಜನೆ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಪಾರ್ಟಿಗೆ ಇಸ್ರೇಲಿಂದ ವಿಚಾರಣೆ ಎಷ್ಟು ದಿನಗಳಿಂದಲೂ ಕೂಡ ಪ್ರಿಪರೇಷನ್ಸ್ ಗಳಾಗಿತ್ತು. ಜೊತೆಗೆ ಇಸ್ರೇಲಿಂದ ಒಬ್ಬ ರ್ಯಾಪರ್ ಅಲ್ಲಿ ಕರೆಸ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಇಲ್ಲಿ ಪಾರ್ಟಿಗೆ ಇಲ್ಲಿ ದುಡ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ದಸರಾ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾರ್ಟಿಗಳು ನಡೀತಿರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸೊ ಹೀಗಾಗಿ ಮೈಸೂರಿಗೂ ಕೂಡ ಈ ರೀತಿಯಾದಂತಹ ಡ್ರಗ್ಸ್ ಗಳಿರ್ಬೋದು, ಗಾಂಜಾಗಳು ಸಪ್ಲೈ ಆಗುವಂಥದ್ದು ಎಲ್ಲ ಒಂದ್ ಕಡೆ ಈ ರೀತಿಯ ಪಾರ್ಟಿಗಳು ನಡೆಯೋ ಕಾರಣಕ್ಕಾಗಿ ಮೈಸೂರಿಗೂ ಕೂಡ ಡ್ರಗ್ಸ್ ಮತ್ತು ಗಾಂಜಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನುವಂತಹ ಅನುಮಾನ ಕಾಣ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಪೊಲೀಸರು ಇದ್ರ ಬಗ್ಗೆ ಇದೆಲ್ಲ ಕಡಿವಾಣ ಹಾಕೋದಕ್ಕೆ ಯಾವೆಲ್ಲ ಕ್ರಮಗಳ ಕೈಗೊಳ್ತಿರೋದು ಕೂಡ ಈಗ ಕಾದು ನೋಡ್ಬೇಕಾಗತ್ತೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಮೈಸೂರಿನ ಹೊರವಲಯದಲ್ಲಿ ತಡರಾತ್ರಿ ರೇವ್ ಪಾರ್ಟಿ ನಡೀತಾ ಇತ್ತು. ಮೈಸೂರು ಜಿಲ್ಲಾ ಪೊಲೀಸರು ರೇಡ್ ಮಾಡ್ತಾರೆ. ಸುಮಾರು 150 ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾದ ಸಂಭ್ರಮ ಒಂದು ಕಡೆಯಲ್ಲಾದ್ರೆ ಮೈಸೂರಿನ ಹೊರವಲಯದಲ್ಲಿ ಬಿಂದಾಸ್ ಆಗಿ ರೇವ್ ಪಾರ್ಟಿ ಮಾಡ್ತಾ ಇದ್ದಂತಹ ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು. ಕಾರ್ಯಾಚರಣೆಯ ವೇಳೆ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಸ್ಕೇಪ್ ಆಗೋದಕ್ಕೆ ಅಲ್ಲಿದ್ದಂಥ ಕೆಲವರು ಪ್ರಯತ್ನ ಪಟ್ಟಾಗ ಪೊಲೀಸರನ್ನ ಹಿಡಿಯೋದಕ್ಕೆ ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಡಿಷನಲ್ SP ನಾಗೇಶ್, DYSP ಕರೀಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. 150ಕ್ಕೂ ಹೆಚ್ಚು ಯುವಕರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆಯೂ ಪೊಲೀಸರು ಈಗ ಮಾಹಿತಿಯನ್ನು ಕೊಡ್ತಿದ್ರು. ನಶೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವತಿಯರು 50 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಸ್ರೇಲ್ನಿಂದ ಬಂದಿದ್ದ ರ್ಯಾಪರ್ ಗ್ರೇನ್ ರಿಪ್ಪರ್ ಕೂಡ ಇದ್ರು. ಒಬ್ಬರಿಗೆ ಇನ್ನೂ 2,000 ರೂಪಾಯಿ ಎಂಟ್ರಿ ಫೀಸ್ ಅಂತೆ.
ಒಬ್ಬರಿಗೆ 2,000 ರೂಪಾಯಿ ಎಂಟ್ರಿ ಫೀಸನ್ನು ಆಯೋಜಕರು ನಿಗದಿ ಮಾಡಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎದ್ದು ಬಿದ್ದು ಓಡಿದ್ರು. ಆ ನಂತರ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡ್ರು. ಕೆಲವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ FSL ಅಧಿಕಾರಿಗಳ ತಂಡ ಮೊಕ್ಕಾಂ ಹೂಡಿದೆ, ಪರಿಶೀಲನೆಯನ್ನ ಮಾಡ್ತಾ ಇದೆ. ನಿನ್ನೆ ತಡರಾತ್ರಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿಗೆ ಸೀಮಿತ ಆಗಿತ್ತು ರೇವ್ ಪಾರ್ಟಿ ಹೊರವಲಯಕ್ಕೆ. ಆದರೆ ಈಗ ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ಅಂಥವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಆಯೋಜಕರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ? ಪ್ರಾಥಮಿಕವಾಗಿ ಏನೆಲ್ಲ ವಿವರ ಇದೆ ವಿನೋದ್? ರಂಜಿತ್, ಈಗಾಗಲೇ ಈ ಒಂದು ಪಾರ್ಟಿಯ ಬಗ್ಗೆ ಪೊಲೀಸರು ಈಗಾಗಲೇ ಒಂದು ವಿಚಾರಣೆ ಶುರು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನ ಹೊರವಲಯದ ಇರುವಂತಹ ಖಾಸಗಿ ತೋಟದ ಮನೆಯಲ್ಲಿ ಈ ಒಂದು ಪಾರ್ಟಿ ನಡೀತಾ ಇತ್ತು. ಆದ್ರೆ ಬೆಂಗಳೂರಿಗೆ ಸೀಮಿತ ಆಗಿದ್ದಂತಹ ಈ ಒಂದು ರೇವ್ ಪಾರ್ಟಿಗಳು ಮೈಸೂರಿಗೂ ಕಾಲಿಡ್ತಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೇವಲ ಲಿಕ್ಕರ್ ಮಾತ್ರ ಸಿಗ್ತಾ ಇತ್ತಾ, ಅಥವಾ ಮಾದಕ ದ್ರವ್ಯ ಇರ್ಬೋದು, ಮಾದಕ ವಸ್ತುಗಳು ಇರ್ಬೋದು, ಗಾಂಜಾಗಳು ಸಪ್ಲೈ ಆಗಿದ್ಯಾ, ಇದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟಿರುವಂತಹ SP ವಿಷ್ಣುವರ್ಧನ್ ಅವರು ಕೂಡ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಮಾದರಿಯ ವಸ್ತುಗಳು ಯಾವುದೂ ಕೂಡ ಸಿಕ್ಕಿಲ್ಲ. ಬದಲಿಗೆ ಲಿಕ್ಕರ್, ಸಿಗರೇಟ್ ವಸ್ತುಗಳು ಸಿಕ್ಕಿದೆ. ಸೊ ಅದನ್ನ ವಶಕ್ಕೆ ಪಡೆದು, ಜೊತೆಗೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚಿನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ರಕ್ತದ ಮಾದರಿಗಳೆಲ್ಲ ಈಗಾಗಲೇ ಸ್ಯಾಂಪಲ್ಸ್ ತೆಗೆದುಕೊಳ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಆ ಒಂದು ಸ್ಥಳ ಏನಿದೆ ಮೈಸೂರಿನ ಕಬಿರಿಯ KRS ಬ್ಯಾಕ್ ವಾಟರ್ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸ್ಥಳಕ್ಕೆ ಪರ್ಮಿಷನ್ ಕೊಟ್ಟಂತಹ ಆ ಜಮೀನಿನ ಮಾಲೀಕ ಇರಬಹುದು, ಜೊತೆಗೆ ಪಾರ್ಟಿಯನ್ನು ಆಯೋಜನೆ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಪಾರ್ಟಿಗೆ ಇಸ್ರೇಲಿಂದ ವಿಚಾರಣೆ ಎಷ್ಟು ದಿನಗಳಿಂದಲೂ ಕೂಡ ಪ್ರಿಪರೇಷನ್ಸ್ ಗಳಾಗಿತ್ತು. ಜೊತೆಗೆ ಇಸ್ರೇಲಿಂದ ಒಬ್ಬ ರ್ಯಾಪರ್ ಅಲ್ಲಿ ಕರೆಸ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಇಲ್ಲಿ ಪಾರ್ಟಿಗೆ ಇಲ್ಲಿ ದುಡ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ದಸರಾ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾರ್ಟಿಗಳು ನಡೀತಿರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸೊ ಹೀಗಾಗಿ ಮೈಸೂರಿಗೂ ಕೂಡ ಈ ರೀತಿಯಾದಂತಹ ಡ್ರಗ್ಸ್ ಗಳಿರ್ಬೋದು, ಗಾಂಜಾಗಳು ಸಪ್ಲೈ ಆಗುವಂಥದ್ದು ಎಲ್ಲ ಒಂದ್ ಕಡೆ ಈ ರೀತಿಯ ಪಾರ್ಟಿಗಳು ನಡೆಯೋ ಕಾರಣಕ್ಕಾಗಿ ಮೈಸೂರಿಗೂ ಕೂಡ ಡ್ರಗ್ಸ್ ಮತ್ತು ಗಾಂಜಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನುವಂತಹ ಅನುಮಾನ ಕಾಣ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಪೊಲೀಸರು ಇದ್ರ ಬಗ್ಗೆ ಇದೆಲ್ಲ ಕಡಿವಾಣ ಆಗೋದಕ್ಕೆ ಯಾವೆಲ್ಲ ಕ್ರಮಗಳ ಕೈಗೊಳ್ತಿರೋದು ಕೂಡ ಈಗ ಕಾದು ನೋಡ್ಬೇಕಾಗತ್ತೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಮೈಸೂರಿನ ಹೊರವಲಯದಲ್ಲಿ ತಡರಾತ್ರಿ ರೇವ್ ಪಾರ್ಟಿ ನಡೀತಾ ಇತ್ತು. ಮೈಸೂರು ಜಿಲ್ಲಾ ಪೊಲೀಸರು ರೇಡ್ ಮಾಡ್ತಾರೆ. ಸುಮಾರು 150 ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾದ ಸಂಭ್ರಮ ಒಂದು ಕಡೆಯಲ್ಲಾದ್ರೆ, ಮೈಸೂರಿನ ಹೊರವಲಯದಲ್ಲಿ ಬಿಂದಾಸ್ ಆಗಿ ರೇವ್ ಪಾರ್ಟಿ ಮಾಡ್ತಾ ಇದ್ದಂತಹ ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು. ಕಾರ್ಯಾಚರಣೆಯ ವೇಳೆ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಸ್ಕೇಪ್ ಆಗೋದಕ್ಕೆ ಅಲ್ಲಿದ್ದಂಥ ಕೆಲವರು ಪ್ರಯತ್ನ ಪಟ್ಟಾಗ ಪೊಲೀಸರನ್ನ ಹಿಡಿಯೋದಕ್ಕೆ ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಡಿಷನಲ್ SP ನಾಗೇಶ್, DYSP ಕರೀಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. 150ಕ್ಕೂ ಹೆಚ್ಚು ಯುವತಿಯರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆಯೂ ಪೊಲೀಸರು ಈಗ ಮಾಹಿತಿಯನ್ನು ಕೊಡ್ತಿದ್ರು. ನಶೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವತಿಯರು 50 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಸ್ರೇಲ್ನಿಂದ ಬಂದಿದ್ದ ರ್ಯಾಪರ್ ಗ್ರೇನ್ ರಿಪ್ಪರ್ ಕೂಡ ಇದ್ರು. ಒಬ್ಬರಿಗೆ ಇನ್ನೂ 2,000 ರೂಪಾಯಿ ಎಂಟ್ರಿ ಫೀಸ್ ಅಂತೆ. ಒಬ್ಬರಿಗೆ 2,000 ರೂಪಾಯಿ ಎಂಟ್ರಿ ಫೀಸನ್ನು ಆಯೋಜಕರು ನಿಗದಿ ಮಾಡಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎದ್ದು ಬಿದ್ದು ಓಡಿದ್ರು. ಆ ನಂತರ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡ್ರು. ಕೆಲವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ FSL ಅಧಿಕಾರಿಗಳ ತಂಡ ಮೊಕ್ಕಾಂ ಹೂಡಿದೆ, ಪರಿಶೀಲನೆಯನ್ನ ಮಾಡ್ತಾ ಇದೆ. ನಿನ್ನೆ ತಡರಾತ್ರಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿಗೆ ಸೀಮಿತ ಆಗಿತ್ತು ರೇವ್ ಪಾರ್ಟಿ ಹೊರವಲಯಕ್ಕೆ. ಆದರೆ ಈಗ ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ಅಂಥವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಆಯೋಜಕರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ? ಪ್ರಾಥಮಿಕವಾಗಿ ಏನೆಲ್ಲ ವಿವರ ಇದೆ ವಿನೋದ್? ರಂಜಿತ್, ಈಗಾಗಲೇ ಈ ಒಂದು ಪಾರ್ಟಿಯ ಬಗ್ಗೆ ಪೊಲೀಸರು ಈಗಾಗಲೇ ಒಂದು ವಿಚಾರಣೆ ಶುರು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನ ಹೊರವಲಯದ ಇರುವಂತಹ
ಖಾಸಗಿ ತೋಟದ ಮನೆಯಲ್ಲಿ ಈ ಒಂದು ಪಾರ್ಟಿ ನಡೀತಾ ಇತ್ತು. ಆದ್ರೆ ಬೆಂಗಳೂರಿಗೆ ಸೀಮಿತ ಆಗಿದ್ದಂತಹ ಈ ಒಂದು ರೇವ್ ಪಾರ್ಟಿಗಳು ಮೈಸೂರಿಗೂ ಕಾಲಿಡ್ತಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೇವಲ ಏನೋ ಲಿಕ್ಕರ್ ಮಾತ್ರ ಸಿಗ್ತಾ ಇತ್ತಾ ಅಥವಾ ಮಾದಕ ದ್ರವ್ಯ ಇರ್ಬೋದು, ಮಾದಕ ವಸ್ತುಗಳು ಇರ್ಬೋದು, ಗಾಂಜಾಗಳು ಸಪ್ಲೈ ಆಗಿದ್ಯಾ, ಇದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟಿರುವಂತಹ SP ವಿಷ್ಣುವರ್ಧನ್ ಅವರು ಕೂಡ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಮಾದರಿಯ ವಸ್ತುಗಳು ಯಾವುದೂ ಕೂಡ ಸಿಕ್ಕಿಲ್ಲ. ಬದಲಿಗೆ ಲಿಕ್ಕರ್, ಸಿಗರೇಟ್ ವಸ್ತುಗಳು ಸಿಕ್ಕಿದೆ. ಸೊ ಅದನ್ನ ವಶಕ್ಕೆ ಪಡೆದು ಜೊತೆಗೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚಿನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ರಕ್ತದ ಮಾದರಿಗಳೆಲ್ಲ ಈಗಾಗಲೇ ಸ್ಯಾಂಪಲ್ಸ್ ತೆಗೆದುಕೊಳ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಆ ಒಂದು ಸ್ಥಳ ಏನಿದೆ ಮೈಸೂರಿನ ಕಬಿರಿಯ KRS ಬ್ಯಾಕ್ ವಾಟರ್ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸ್ಥಳಕ್ಕೆ ಪರ್ಮಿಷನ್ ಕೊಟ್ಟಂತಹ ಆ ಜಮೀನಿನ ಮಾಲೀಕ ಇರಬಹುದು, ಜೊತೆಗೆ ಪಾರ್ಟಿಯನ್ನು ಆಯೋಜನೆ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಪಾರ್ಟಿಗೆ ಇಷ್ಟರಿಂದ ವಿಚಾರಣೆ ಎಷ್ಟು ದಿನಗಳಿಂದಲೂ ಕೂಡ ಪ್ರಿಪರೇಷನ್ಸ್ ಗಳಾಗಿತ್ತು. ಜೊತೆಗೆ ಇಸ್ರೇಲಿಂದ ಒಬ್ಬ ರ್ಯಾಪರ್ ಅಲ್ಲಿ ಕರೆಸ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಇಲ್ಲಿ ಪಾರ್ಟಿಗೆ ಇಲ್ಲಿ ದುಡ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ದಸರಾ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾರ್ಟಿಗಳು ನಡೆದಿರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸೊ ಹೀಗಾಗಿ ಮೈಸೂರಿಗೂ ಕೂಡ ಈ ರೀತಿಯಾದಂತಹ ಡ್ರಗ್ಸ್ ಗಳಿರ್ಬೋದು, ಗಾಂಜಾಗಳು ಸಪ್ಲೈ ಆಗುವಂಥದ್ದು ಎಲ್ಲ ಒಂದ್ ಕಡೆ ಈ ರೀತಿಯ ಪಾರ್ಟಿಗಳು ನಡೆಯೋ ಕಾರಣಕ್ಕಾಗಿ ಮೈಸೂರಿಗೂ ಕೂಡ ಡ್ರಗ್ಸ್ ಮತ್ತು ಗಾಂಜಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನುವಂತಹ ಅನುಮಾನ ಕಾಣ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಪೊಲೀಸರು ಇದ್ರ ಬಗ್ಗೆ ಇದೆಲ್ಲ ಕಡಿವಾಣ ಹಾಕೋದಕ್ಕೆ ಯಾವೆಲ್ಲ ಕ್ರಮಗಳ ಕೈಗೊಳ್ತಿರೋದು ಕೂಡ ಈಗ ಕಾದು ನೋಡ್ಬೇಕಾಗತ್ತೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.